ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಅವಸಪ್ಪ ನಿರೀಕ್ಷೆ ನೋಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಏಷಾಯ 58ನೇ ಅಧ್ಯಾಯ ಅದರ 13ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ನೀವು ಸಬ್ಬತ್ ದಿನವನ್ನು ಅಗಮ್ಯವಾದದ್ದೆಂದು ತಿಳಿದು ಆ ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ಮಾಡದೆ, ಸ್ವೇಚ್ಛೆಯಾಗಿ ನಡೆಯದೆ, ಸ್ವಕಾರ್ಯದಲ್ಲಿ ನಿರತರಾಗದೆ, ಹರಟದೆ, ಯೆಹೋವನ ಸಬ್ಬತೆಂಬ ಪರಿಶುದ್ಧ ದಿನವು ಉಲ್ಲಾಸಕರವೂ ಮಾನ್ಯವೂ ಆದದ್ದೆಂದು ಘನಪಡಿಸಿದರೆ ಆಗ ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ. ಹಾಲೆಲೂಯಾ. ಪ್ರೇಸ್ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ನಾವು ನೋಡೋದಾದ್ರೆ ಒಂದು ಸಬ್ಬತ್ ದಿನದ ಕುರಿತಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಲೆಲೂಯಾ. ಈ ಸಬ್ಬತ್ ದಿನ ಅನ್ನುವಂಥದ್ದು ದೇವರು ಉಂಟು ಮಾಡಿರುವಂಥ ದಿನ, ದೇವರ ವಿಶ್ರಾಂತಿಯ ದಿನ. ತಾನು ಸೃಷ್ಟಿ ಮಾಡಿರುವಂಥ ಎಲ್ಲ ಸೃಷ್ಟಿಗಳು ಆತನನ್ನು ಕೀರ್ತಿಸುವುದಕ್ಕಾಗಿ ಆತನು ಆ ದಿನವನ್ನ ನೇಮಿಸಿದ್ದಾನೆ. ಪ್ರಿಯರೇ, 6 ದಿನಗಳ ಕಾಲ ಆತನು ಸೃಷ್ಟಿ ಕ್ರಮವನ್ನೆಲ್ಲ ಮುಗಿಸಿ 7ನೆಯ ದಿನದಲ್ಲಿ ಆತನು ವಿಶ್ರಾಂತಿ ಪಡೆಯುವುದನ್ನ ದೇವರ ದಿನವೆಂದು ಅದನ್ನ ಆಚರಿಸಬೇಕು ಎಂಬುದಾಗಿ ಆಜ್ಞೆಯನ್ನ ನಮಗೆ ಕೊಟ್ಟಿರುವುದನ್ನ ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯಾ. ಈ ಸಬ್ಬತ್ ದಿನದಲ್ಲಿ ನಾವು ಒಂದು ಭಯಭಕ್ತಿಯಿಂದ ದೇವರ ಆಲಯಕ್ಕೆ ನಾವು ಸೇರಿ ಬರಬೇಕು. ಒಂದು ಭಯಭಕ್ತಿ ಉಳ್ಳವರಾಗಿ ಆತನ ಸಾನ್ನಿಧ್ಯವನ್ನ, ಪ್ರಸನ್ನತೆಯನ್ನ ಬಯಸಿ ನಾವು ಸಭೆಗೆ ಬರಬೇಕು. ಆತನ ವಾಕ್ಯಕ್ಕೋಸ್ಕರ ದೇವರು ನಮ್ಮ ಸಂಗಡ ಈ ದಿನದಲ್ಲಿ ಏನು ಮಾತನಾಡುತ್ತಾರೆ ಎಂಬುವ ಒಂದು ನಿರೀಕ್ಷೆಯಲ್ಲಿ ನಾವು ಸಬ್ಬತ್ ದಿನಕ್ಕೆ ಬರಬೇಕು. ಅದನ್ನ ಯಾವುದೋ ಒಂದು ರೀತಿಯ ಆಚರಣೆಗೆ ವಾರಕ್ಕೆ ಒಂದು ದಿನ ಹೋಗಬೇಕಲ್ಲ, ಒಂದು ಅಟೆಂಡೆನ್ಸ್ ಹಾಕಿ ಬರೋಣ ಎಂಬುದಾಗಿ ಹೋಗುವಂಥದ್ದು ಅಲ್ಲ ಪ್ರಿಯರೇ. ಸಬ್ಬತ್ ದಿನವು ಅದೇ ತನ್ನ ಒಂದು ಪ್ರಾಮುಖ್ಯತೆಯನ್ನ ಹೊಂದಿರುವಂತಹ ದಿನವಾಗಿದೆ. ಆದರೆ ಈ ಸಬ್ಬತ್ ದಿನವನ್ನ ಈ ದಿನಮಾನಗಳಲ್ಲಿ ಅನೇಕರು ಅಲಕ್ಷ್ಯ ಮಾಡುವುದನ್ನ ನಾವು ನೋಡ್ತೇವೆ. ಈ ಒಂದು ವಾಕ್ಯ ಸಹ ನೋಡ್ರಿ ಯಾವ ರೀತಿ ವಾಕ್ಯ ಹೇಳ್ತಾ ಇದೆ ಎಂಬುದಾಗಿ ನಾವು ನೋಡುವಾಗ, ಸಬ್ಬತ್ ದಿನವನ್ನ ಅಗಮ್ಯವಾದದ್ದೆಂದು ತಿಳಿಯಬೇಕು. ಹಾಲೆಲೂಯಾ. ಸಬ್ಬತ್ ದಿನವನ್ನ ಏನಂತೆ? ಅಗಮ್ಯವಾದದ್ದು, ಒಳ್ಳೆಯದು, ಎಲ್ಲದಕ್ಕಿಂತ ಪ್ರಾಮುಖ್ಯವಾಗಿರುವಂಥದ್ದು ಎಂಬುದನ್ನ ನಾವೇನ್ ಮಾಡಬೇಕು? ತಿಳಿಯಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಆ ನನ್ನ ಪರಿಶುದ್ಧ ದಿವಸದಲ್ಲಿ, ಸಬ್ಬತ್ ಅನ್ನುವಂಥದ್ದು ಒಂದು ಪರಿಶುದ್ಧವಾದ ದಿವಸವಾಗಿದೆ. ಹಾಲೆಲೂಯಾ. ಈ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ಮಾಡದೆ, ಸ್ವೇಚ್ಛೆಯಾಗಿ ನಡೆಯದೆ. ಹಾಲೆಲೂಯಾ. ನೋಡ್ರಿ, ನಾವು ನಿತ್ಯವಾದ ಕೆಲಸಗಳನ್ನ ಭಾನುವಾರ ದಿನ ನಾವು ಇಟ್ಟುಕೊಳ್ಳದೆ ಬೇರೆ ದಿನ ನಾವು ಇಟ್ಟುಕೊಂಡು ಒಂದು ಸಬ್ಬತ್ ದಿನವನ್ನ ಪರಿಶುದ್ಧ ದಿನವೆಂದು ನಾವೇನ್ ಮಾಡಬೇಕು? ಆಚರಣೆ ಆಗಿ ತರಬೇಕು. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ನಾವು ಸ್ವಂತ ಇಚ್ಛೆಯಿಂದ ನಾವು ಏನ್ ಮಾಡಬಾರ್ದಂತೆ ನಡೆಯಬಾರದು. ಸ್ವೇಚ್ಛೆಯಾಗಿ ಸ್ವಂತ ಕೆಲಸಗಳಿಗೆ ಒಂದು ನಾವು ಸಮಯವನ್ನ ಕೊಡದೆ ಸಬ್ಬತ್ ದಿನಕ್ಕೆ ನಾವೇನ್ ಮಾಡಬೇಕು? ಪ್ರಾಮುಖ್ಯತೆ ಕೊಡಬೇಕು. ನಾವು ಸ್ವೇಚ್ಛೆಯಾಗಿ ನಡೆಯಬಾರದು. ಸ್ವಕಾರ್ಯದಲ್ಲಿ ನಿರತರಾಗದೆ, ನಮ್ಮ ಒಂದು ಸ್ವಂತ ಕಾರ್ಯಗಳಲ್ಲಿ ನಾವು ಆ ದಿನದಲ್ಲಿ ಏನಾಗಬಾರ್ದಂತೆ ನಿರತರಾಗಬಾರದು. ಅನೇಕರು ನಾವು ಆ ಸಭೆಗೆ ಇವತ್ತು ಯಾಕೆ ನೀವು ಬಂದಿಲ್ಲ ಎಂಬುದಾಗಿ ನಾವು ಕೇಳುವಾಗ ಅವ್ರು ಹೇಳುವಂತ ಮಾತು, ಆ ದಿನದಲ್ಲೇ ಯಾವುದೋ ಒಂದು ಮುಖ್ಯವಾದ ಕೆಲಸ ಇತ್ತು ಎಂಬುದಾಗಿ ಹೇಳ್ತಾರೆ. ಆ ದಿನದಲ್ಲೇ ಒಂದು ರಿಲೇಷನ್ಸ್ ಬಂದ್ರು ಎಂಬುದಾಗಿ ಹೇಳ್ತಾರೆ. ಆ ದಿನದಲ್ಲೇ ಇನ್ನೇನು ಬರ್ಬೇಕು ಅನ್ಕೊಂಡಿದ್ವಿ, ಅಷ್ಟರಲ್ಲೇ ಹೀಗಾಯ್ತು ಹಾಗಾಯ್ತು ಎಂಬುದಾಗಿ ಹೇಳ್ತಾರೆ. ಅನೇಕರು ನಮಗೆ ಅನಾರೋಗ್ಯ ಇದೆ, ಹಾಗಾಗಿ ನಾವು ಬರೋದಕ್ಕಾಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಅನೇಕ ರೀಸನ್ಗಳನ್ನ ಸಭೆಗೆ ನಾವು ಬರಕ್ಕಾಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಆದ್ರೆ ಇಲ್ಲಿ ದೇವರ ವಾಕ್ಯ ಎಚ್ಚರಿಸ್ತಾ ಇರುವಂತದ್ದು, ಸ್ವಕಾರ್ಯದಲ್ಲಿ ನಿರತರಾಗದೆ. ಹಾಲೆಲೂಯಾ. ಹೌದು ಪ್ರಿಯರೇ, ಈವನ್ ನಮ್ಗೆ ಹುಷಾರಿಲ್ಲ ಎಂಬುದಾಗಿ ಹೇಳುವಾಗ್ಲೂ ಸಹನು, ಅನಾರೋಗ್ಯ ಎಂಬುದಾಗಿ ಹೇಳಿದ್ರು ಸಹನು, ಆ ಸಮಯದಲ್ಲೂ ಸಹ ಇನ್ನೂ ನಾವು ಬೇರೆ ದಿನಗಳಲ್ಲಿ ಪ್ರಾಮುಖ್ಯತೆ ಕೊಡೋದಕ್ಕಿಂತ ಹೆಚ್ಚಾಗಿ ನಾವು ಯಾವಾಗ ಅನಾರೋಗ್ಯದಲ್ಲಿ ಇರ್ತೀವೋ ಆವಾಗ ಇನ್ನೂ ಹೆಚ್ಚಾಗಿ ನಾವೇನ್ ಮಾಡ್ಬೇಕು? ಪ್ರಾಮುಖ್ಯವನ್ನು ಕೊಟ್ಟು ಸಭೆಗೆ ಬರುವಾಗ ಒಂದು ಬಿಡುಗಡೆ, ಒಂದು ಆರೋಗ್ಯ ಅಲ್ಲಿ ಸಂಭವಿಸುತ್ತದೆ. ಹಾಲೆಲೂಯಾ. ಸ್ವಕಾರ್ಯದಲ್ಲಿ ನಾವೇನ್ ಮಾಡಬಾರ್ದಂತೆ ನಿರತರಾಗಬಾರದು. ಹರಟದೆ. ಹಾಲೆಲೂಯಾ. ನೋಡ್ರಿ, ಆ ಸಬ್ಬತ್ ದಿನದಲ್ಲಿ ಲೀವ್ ಇದೆ ಎಂಬುದಾಗಿ ಅನೇಕರು ಸಭೆಯನ್ನ ಮಿಸ್ ಮಾಡಿಕೊಂಡು ಫ್ಯಾಮಿಲೀಸ್ ಜೊತೆ, ಫ್ರೆಂಡ್ಸ್ ಜೊತೆ ಟ್ರಿಪ್ ಎಂಬುದಾಗಿ, ಟೂರ್ ಎಂಬುದಾಗಿ ಅನೇಕ ಕಾರ್ಯಗಳಿಗೆ ಅವರು ಹೋಗ್ತಾರೆ. ಪ್ರಿಯರೇ, ಈ ರೀತಿ ಮಾಡುವಾಗ ನಿಜವಾಗಿಯೂ ದೇವರು ಎಷ್ಟೊಂದು ಕೋಪವುಳ್ಳವನಾಗಿ ಇರಬೇಕು ಅಲ್ವಾ ಪ್ರಿಯರೇ? ಯಾಕಂದ್ರೆ ಆತನ ಪರಿಶುದ್ಧವಾದಂತ ದಿನವನ್ನ ನಾವೇನ್ ಮಾಡ್ತಾ ಇದ್ದೇವೆ? ಅಲಕ್ಷ್ಯ ಮಾಡ್ತಾ ಇದ್ದೇವೆ. ಆ ರೀತಿ ನಾವು ಎಂದಿಗೂ ಮಾಡಬಾರದು.
ಯೆಹೋವನ ಸಬ್ಬತ್ತೆಂಬ ಪರಿಶುದ್ಧ ದಿನವು ಉಲ್ಲಾಸಕರವೂ ಮಾನ್ಯವೂ ಆದದ್ದೆಂದು. ಹಾಲೆಲೂಯ. ಆತನ ಪರಿಶುದ್ಧ ದಿನ ನಮಗೆ ಕಷ್ಟಕರವಾದದ್ದಲ್ಲ, ದುಃಖಕರವಾದದ್ದಲ್ಲ. ಅಯ್ಯೋ ನಾವು ಸಭೆಗೆ ಹೋಗ್ಬೇಕಲ್ಲ ಅನ್ನುವಂಥ ಮನಸ್ಸು ಅಲ್ಲ ಪ್ರಿಯರೇ. ಆ ಪರಿಶುದ್ಧ ದಿನ ಏನಂತೆ? ಉಲ್ಲಾಸಕರವಾಗಿರುವಂಥ ದಿನ, ಸಂತೋಷಕರವಾದಂಥ ದಿನ. ಹಾಲೆಲೂಯ. ಉಲ್ಲಾಸಕರವೂ ಮಾನ್ಯವೂ ಆದದ್ದೆಂದು ಘನಪಡಿಸಬೇಕು. ಆ ಸಬ್ಬ ದಿನವನ್ನು ಏನಂತೆ? ನಾವು ಘನಪಡಿಸಬೇಕು. ಹಾಲೆಲೂಯ. ಆಗ ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ. ಹಾಲೆಲೂಯ. ಯಾವಾಗ ನಾವು ದೇವರೊಟ್ಟಿಗೆ ಉಲ್ಲಾಸ ಪಡ್ತೇವೆ? ಈ ಎಲ್ಲ ಕಾರ್ಯಗಳನ್ನ ನಾವು ಮಾಡುವಾಗ ಪ್ರಿಯರೇ, ಸಬ್ಬತ್ತನ್ನ ನಾವು ಅಲಕ್ಷ್ಯ ಮಾಡದೆ, ಸ್ವೇಚ್ಛೆಯಾಗಿ ನಡೆಯದೆ, ನಾವು ಸ್ವಕಾರ್ಯಗಳಲ್ಲಿ ನಿರತರಾಗದೆ, ನಾವೇನ್ ಮಾಡ್ಬೇಕು? ಹರಟೆ ಮಾಡುವಂತ ವಿಚಾರಗಳನ್ನ ನಾವು ತೆಗೆದಿಟ್ಟು ನಾವೇನ್ ಮಾಡ್ಬೇಕು? ಸಬ್ಬತ್ ದಿನ ಅನ್ನೋಂಥದ್ದು ಪರಿಶುದ್ಧವಾಗಿದೆ, ಅಗಮ್ಯವಾದಂಥದ್ದು, ಮಾನ್ಯವಾದಂಥದ್ದು ಅಂತ ತಿಳಿದು ನಾವೇನ್ ಮಾಡ್ಬೇಕು? ಸಭೆಗೆ ಬರಬೇಕು. ಹಾಲೆಲೂಯ. ಈ ರೀತಿಯಾಗಿ ಯೋಹಾನನು ಸಹ ಪ್ರಕಟಣೆಯಲ್ಲಿ ನಾವು 1ನೇ ಅಧ್ಯಾಯದಲ್ಲಿ ಸಹ ನಾವು ನೋಡ್ತೇವೆ. ಅವನು ಸಬ್ಬತ್ ದಿನದಲ್ಲಿ, ದೇವರ ದಿನದಲ್ಲಿ ಯೆಹೋವನ ಆತ್ಮನಿಂದ ತುಂಬಿದವನಾಗಿ, ಆತನ ಪ್ರಸನ್ನತೆಯಿಂದ ತುಂಬಿದವನಾಗಿ ಪ್ರಕಟಣೆ ಪುಸ್ತಕವನ್ನ ಸಹ ಶುರು ಮಾಡೋದನ್ನ ನಾವು ನೋಡ್ತೇವೆ. ಹಾಲೆಲೂಯ. ಸೊ ನಾವು ದೇವರ ಆತ್ಮ ವಶರಾಗಬೇಕಂದರೆ ಸಬ್ಬತ್ ದಿನಕ್ಕೆ ನಾವು ಬರಬೇಕು ಪ್ರಿಯರೇ. ಸಬ್ಬತ್ ದಿನವನ್ನು ಎಂದಿಗೂ ನಾವು ಮಿಸ್ ಮಾಡಬಾರ್ದು. ಅದರಲ್ಲಿ ದೇವರು ನಮಗಾಗಿ ಏನೋ, ನಮಗೋಸ್ಕರ ಆತನು ಏನೋ ಇಟ್ಟಿದ್ದಾನೆ, ವಿಶೇಷವಾಗಿ ಇಟ್ಟಿದ್ದಾನೆ, ಅದನ್ನು ನಾವು ಪಡೆದುಕೊಳ್ಳಬೇಕೆಂಬುದಾಗಿ ಹೋಗಬೇಕು. ನಮಗೋಸ್ಕರ ದೇವರು ಈ ದಿನದಲ್ಲಿ ಮಾತನಾಡ್ತಾರೆ ಎಂಬುದಾಗಿ ನಾವು ಹೋಗಬೇಕು. ಒಂದು ನಿರೀಕ್ಷೆಯೊಟ್ಟಿಗೆ ಹೋಗ್ಬೇಕು. ಆತನ ಪ್ರಸನ್ನತೆಯನ್ನ ಬಯಸಿ ಹೋಗ್ಬೇಕು, ಸಾನ್ನಿಧ್ಯವನ್ನ ಬಯಸಿ ಹೋಗ್ಬೇಕು. ನಾವು ಆತನನ್ನ ಸ್ತುತಿಸುವುದಕ್ಕೆ, ಎಲ್ಲರೂ ಸೇರಿ ಆತನು ಮಾಡಿದ ಮಹಿಮಾ ಕಾರ್ಯಗಳನ್ನು ಸ್ತುತಿಸುವುದಕ್ಕೆ ಒಂದು ಅವಕಾಶ ಸಿಗುತ್ತದಲ್ಲ ಎಂಬುದಾಗಿ ಹೋಗಬೇಕು ಪ್ರಿಯರೇ. ಈ ದಿನಮಾನಗಳಲ್ಲಿ ಒಂದು ವೇಳೆ ನೀವು ಸಬ್ಬತ್ತನ್ನ ಅಲಕ್ಷ್ಯ ಮಾಡಿರುವುದಾದರೆ, ನೀವು ಈ ಒಂದು ಕ್ಷಣದಲ್ಲಿ ಪ್ರಾರ್ಥನೆಯಲ್ಲಿ ಕ್ಷಮೆಯನ್ನ ಕೇಳಿ, ಇನ್ನು ಮೇಲೆ ದೇವರೇ, ನಾವು ಸಬ್ಬ ದಿನವನ್ನು ಎಂದಿಗೂ, ಪರಿಶುದ್ಧ ದಿನವನ್ನು ಎಂದಿಗೂ ನಾವು ಮಿಸ್ ಮಾಡೋದಿಲ್ಲಪ್ಪ, ನಾವು ಬರ್ತೇವಪ್ಪ, ನಾವು ತಪ್ಪದೇ ಅಪ್ಪ ನಿನ್ನ ಸಾನ್ನಿಧ್ಯದಲ್ಲಿ ಕಾಣಿಸಿಕೊಳ್ತೇವಪ್ಪ ಎಂಬುದಾಗಿ ನೀವು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಅಪ್ಪ ನಿಮಗೆ ಸ್ತೋತ್ರವಾಗ್ಲಿ. ಸಬ್ಬತ್ ದಿನ ಅಪ್ಪ ಒಂದು ವಿಶೇಷವಾದ ದಿನ, ಪರಿಶುದ್ಧವಾದ ದಿನ, ಅಗಮ್ಯವಾದ ದಿನ. ಹೌದು ಸ್ವಾಮಿ ದೇವರೇ, ಮಾನ್ಯವಾದದ್ದು ಸ್ವಾಮಿ, ಉಲ್ಲಾಸಕರವಾದದ್ದು ಆಗಿದೆ ಎಂಬುದಾಗಿ ಅಪ್ಪ ನೀವು ತಿಳಿಸಿದ್ದೀರಾ ಸ್ವಾಮಿ. ಈ ಒಂದು ಸಬ್ಬತ್ ದಿನದಲ್ಲಿ ನಾವು ಸ್ವೇಚ್ಛೆಯಾಗಿ ಅಪ್ಪ, ನಾವು ಸ್ವಂತ ಕಾರ್ಯಗಳಲ್ಲಿ ನಿರತರಾಗದೆ, ಹರಟೆ ಹೊಡೆಯದೆ, ಸಬ್ಬತ್ ದಿನದಲ್ಲಿ ಕರ್ತನೆ ಒಳ್ಳೆ ರೀತಿ ಸೇರು ಬರುವಂತ ಕೃಪೆ ಎಸೆಯ ನೀವು ಅನುಗ್ರಹ ಮಾಡ್ರಿ. ಈ ಒಂದು ಸಮಯದಲ್ಲಿ ಯಾರೆಲ್ಲ ಸ್ವಾಮಿ ಸಬ್ಬತ್ತನ್ನ ಅಲಕ್ಷ್ಯ ಮಾಡಿ ಸ್ವಾಮಿ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೋ ಅಪ್ಪ, ಅವರೆಲ್ಲರ ಮೇಲೆ ಸ್ವಾಮಿ ಅಪ್ಪ ನೀನು ಕ್ಷಮಿಸು ಸ್ವಾಮಿ. ಅಪ್ಪ, ಗೊತ್ತಿಲ್ಲದೆ ಮಾಡಿರುವ ಎಲ್ಲ ತಪ್ಪು ಅಪರಾಧಗಳನ್ನ ಕ್ಷಮಿಸಿ, ಇನ್ನು ಮೇಲೆ ಸಭೆಗೆ ಬರುವ ಹಾಗೆ ನಿನ್ನ ಕೃಪೆ, ನಿನ್ನ ಅನುಗ್ರಹ ಮಾಡು ಸ್ವಾಮಿ ದೇವರೇ. ಅಪ್ಪ, ಅವರು ಯಾವ ರೀತಿ ಪ್ರಾರ್ಥನೆ ಮಾಡ್ತಿದ್ದಾರೋ ಅಪ್ಪ, ಯಥಾರ್ಥವಾಗಿ ಪ್ರಾರ್ಥನೆ ಮಾಡುವವರನ್ನ ನೀನು ನೋಡುವಾತನು ಕರ್ತನೆ, ಕೇಳುವಾತನು ಸ್ವಾಮಿ. ಅವರ ಪ್ರಾರ್ಥನೆಯನ್ನ ಲಾಲಿಸಿ ಸ್ವಾಮಿ ಅಪ್ಪ, ಅವರ ಜೀವಿತದಲ್ಲಿ ದೇವರೇ ಅಪ್ಪ, ಎಲ್ಲ ಕಷ್ಟಗಳಿಂದ, ದುಃಖಗಳಿಂದ ಸಬ್ಬತ್ ದಿನಕ್ಕೆ ಬಾರದೆ ಅವರಾಗಿ ಅವರು ತೆಗೆದುಕೊಂಡಿರುವಂತ ಎಲ್ಲ ಕಷ್ಟಗಳಿಂದ ಅವರನ್ನ ನಿರ್ಮೂಲ ಮಾಡು ಸ್ವಾಮಿ. ರೋಗಗಳಿಂದ ಅವರನ್ನ ನಿರ್ಮೂಲ ಮಾಡು ಸ್ವಾಮಿ. ಇನ್ನು ಮೇಲೆ ಸಭೆಗೆ ಬರುವ ಹಾಗೆ ನೀವು ಕೃಪೆ ಮಾಡು ಸ್ವಾಮಿ ದೇವ. ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೆಸಯ್ಯ ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದಿ ಲಾರ್ಡ್ ಪ್ರಿಯರೇ, ಒಂದು ವಾಕ್ಯವು ನಿಮಗೆ ಆಶೀರ್ವಾದವಾಗಿದೆಯಾ? ಒಂದು ವೇಳೆ ನಿಮ್ಗೆ ಆಶೀರ್ವಾದವಾಗಿರೋದಾದರೆ ನೀವು ತಪ್ಪದೆ, ನಾಳೆ ಸಬ್ಬತ್ ಇದೆಯಲ್ವಾ, ಸಬ್ಬ ದಿನದಲ್ಲಿ ನೀವು ಪರಿಶುದ್ಧ ದೇವರ ದಿನದಲ್ಲಿ ಆತನ ಪ್ರಸನ್ನತೆಯಲ್ಲಿ ನೀವು ಕಾಣುವವರಾಗಿರ್ರಿ. ಹಾಲೆಲೂಯ. ಈ ಒಂದು ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ಇದನ್ನ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದಿ ಲಾರ್ಡ್.